ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಟೋಮಿಯಲ್ಲಿ ಬರುವಂತಹ ಶರೀರ ರಚನಾಶಾಸ್ತ್ರ ಮತ್ತು ಶರೀರ ಕ್ರಿಯಾಶಾಸ್ತ್ರ, ಅನಟೋಮಿಗೆ ಏನಂತೀವಿ, ಶರೀರ ರಚನಾಶಾಸ್ತ್ರ ಅಂತೇಳಿ ಕರಿತೀವಿ. ಈ ಒಂದು ಶರೀರ ಶಿಕ್ಷಣಶಾಸ್ತ್ರದಲ್ಲಿ ಬರುವಂತಹ ಒಂದು ಟಾಪಿಕ್ ಕುರಿತು ಇವತ್ತು ಜೀವಕೋಶದ ಕುರಿತು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯದ ಕುರಿತು ಏನು ಮಾಡ್ತಾಯಿದ್ದೀನಿ, ಇವತ್ತು ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ತರಗತಿಗಳನ್ನು ನೋಡ್ತಾ ಇದ್ದೀರೋ, ಹಾಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರೇ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಪ್ರಸ್ತಾವನೆ, ಶರೀರರಚನಾಶಾಸ್ತ್ರದ ಪ್ರಸ್ತಾವನೆ ನೋಡಿ. ಅನಾಟೊಮಿ ಎಂಬ ಹೆಸರು ಅನಾಟೋಮ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಹಾಗಾದರೆ ಇದರ ಅರ್ಥ ಏನಂದರೆ ವಿಚ್ಛೇದನ, ಅದು ಜೀವಿಯ ರಚನೆಯನ್ನು ಅಭ್ಯಸಿಸುವ ಅನುಸರಿಸುವ ಒಂದು ವಿಧಾನವಾಗಿದೆ. ಅದರ ಅರ್ಥ ನೋಡಿರಿ, ಅನಾಟಮಿ ಎಂಬ ಪದವು ಅನಾಟೋಮ್ ಎಂಬ ಗ್ರೀಕ್ ಶಬ್ದದಿಂದ ಬಂದಿದೆ. ಹಾಗಾದರೆ ಅರ್ಥ ಏನು ಅದರದ್ದು? ಅನಾಟೋಮ್ ಅಂತಂದರೆ ವಿಚ್ಛೇದನ ಅಂತ ಅರ್ಥ. ಅದು ಏನು ಮಾಡ್ತದೆ ಅಂದರೆ ಒಂದು ಜೀವಿಯ ರಚನೆಯನ್ನು ಅಭ್ಯಸಿಸಲು ಅನುಸರಿಸುವಂಥ ಒಂದು ವಿಧಾನಕ್ಕೆ ಏನಂತೀವಿ ಅನಾಟಮಿ ಅಂತೇಳಿ ಕರಿತೀವಿ. ಶರೀರದ ರಚನೆಯನ್ನು ಅಭ್ಯಾಸ ಮಾಡುವ ಅಂಗಾಂಶಗಳ ಒಂದು ಅಧ್ಯಯನಕ್ಕೆ ಏನಂತ ಕರಿತೀವಿ, ಹಿಸ್ಟಾಲಜಿ ಅಂತ ಕರಿತೀವಿ. ಶರೀರದ ರಚನೆ ಯಾವ ರೀತಿಯಾಗಿದೆಯೋ ಆ ಒಂದು ವಿಷಯದ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರಕ್ಕೆ ಏನಂತೀವಿ ಹಿಸ್ಟಾಲಜಿ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು, ಯಾವ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂತ ಹೇಳ್ತಾರೆ ಎಕ್ಸಾಮಲ್ಲಿ. ಈಗ ಜೀವಕೋಶಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತೀವಿ ಸೈಟಾಲಜಿ ಅಂತೇಳಿ ಕರಿತೀವಿ. ಶರೀರದ ರಚನೆ ಕುರಿತು ಅಧ್ಯಯನ ಮಾಡೋದಕ್ಕೆ ಹಿಸ್ಟಾಲಜಿ ಆದರೆ, ಜೀವಕೋಶಗಳ ಅಧ್ಯಯನ ಕುರಿತು ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ. ಜೀವಿಯ ಭ್ರೂಣದ ಬಗ್ಗೆ ಅಥವಾ ಜೀವಿಯ ಭ್ರೂಣದ ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಂಬ್ರಿಯಾಲಜಿ ಅಂತೇಳಿ ಕರಿತೀವಿ. ಹಾಗೆ ಸ್ನಾಯುಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಮಯಾಲಜಿ ಅಂತೇಳಿ ಕರಿತೀವಿ. ಸಂದುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ಥ್ರೋಪಾಲಜಿ ಅಂತ ಕರಿತೀವಿ. ಜ್ಞಾನ ಸಂಸ್ಥೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನ್ಯೂರಾಲಜಿ ಅಂತ ಕರಿತೀವಿ. ನಡವಳಿಕೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಕ್ಸಾಲಜಿ ಅಂತ ಕರಿತೀವಿ, ಎಕ್ಸಾಲಜಿ. ಇಷ್ಟು ಅಧ್ಯಯನಗಳು. ಇದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಶಾಖೆಗೆ ಏನೇನು ಕರೀತಾರೆ ಅಂದರೆ ಇನ್ನೂ ಡೀಟೇಲ್ಸಾಗಿ ಮುಂದೆ ಬರುತ್ತೆ, ಅದು ಬಂದಾಗ ಹೇಳ್ತೀನಿ. ಈಗ ಅಧ್ಯಾಯ 1, ಜೀವಕೋಶ ಮತ್ತು ಅಂಗಾಂಶ. ಜೀವಕೋಶ ಯಾವ ರೀತಿಯಾಗಿದೆ ಅಂತ ನೋಡಿ. ಜೀವಕೋಶ ಎಂಬ ಶಬ್ದವು ಯಾವ ಪದದಿಂದ ಬಂದಿದೆ ಅಂದರೆ ಸೆಲ್ಯುಲಾ ಎನ್ನುವಂತಹ ಒಂದು ಶಬ್ದದಿಂದ ಬಂದಿದೆ. ಹಾಗಂದರೆ ಏನು? ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಸಜೀವ ವಸ್ತುವಿನ ಮೂಲಘಟಕಕ್ಕೆ ಏನಂತೇನು ಜೀವಕೋಶ ಅಂತ ಕರಿತೀವಿ. ರಚನಾತ್ಮಕ ಮತ್ತು ಕ್ರಿಯಾತ್ಮಕವಾದಂತಹ ಸಜೀವ ಇರುತ್ತೆ, ಅದು ಸಜೀವ ವಸ್ತುವಿನ ಒಂದು ಮೂಲಘಟಕಕ್ಕೆ ಏನಂತೀವಿ ಜೀವಕೋಶ ಅಂತ ಕರಿತೀವಿ. ಜೀವಕೋಶದಲ್ಲಿ ಕೋಶಪೊರೆ ಬರುತ್ತೆ, ಕೋಶದ್ರವ ಬರುತ್ತೆ, ಕೋಶ ಕೇಂದ್ರ ಬರ್ತೈತೆ, 3 ಇಂಪಾರ್ಟೆಂಟು. ಹಾಗಾದರೆ ಕೋಶಪೊರೆ ಅಂದರೆ ಏನು ಅಂತಂದರೆ ಜೀವಕೋಶದ ಅಂದರೆ ಕೋಶದ್ರವದ ಸುತ್ತಲೂ, ಕೋಶದ್ರವ ಈ ಒಳಗಡೆ ಈ ಥರ ಕೋಶದ್ರವ ಇತ್ತು ತಿಳ್ಕೊಳ್ಳಿ, ಅದರ ಸುತ್ತಲೂ ಕಂಡು ಬರುವಂತಹ ಇದಕ್ಕೇನಂತೀವಿ ಕೋಶಪೊರೆ ಅಂತೇಳಿ ಕಂಡುಬರ್ತೀವಿ. 2 ಜೀವಕೋಶ ಕಂಡುಬರ್ತೇವೆ, ಒಂದು ಪ್ರಾಣಿ ಜೀವಕೋಶ, ಒಂದು ಸಸ್ಯ ಜೀವಕೋಶ. ನೋಡಲಿ, ಕೋಶಪೊರೆ ಕೋಶದ್ರವದ ಸುತ್ತಲಿರುವಂಥ ತೆಳುವಾದಂಥ ಪೊರೆಗೆ ಏನಂತೇನು ಕೋಶಪೊರೆ ಅಂತ ಕರಿತೀವಿ. ಇದು ಸೂಕ್ಷ್ಮಾಣುಗಳನ್ನು ರಕ್ಷಿಸುತ್ತದೆ. ಬೇಕಾದ ವಸ್ತುಗಳನ್ನು ಇದು ಒಳಗೆ ಬಿಡ್ತದೆ, ಬೇಡವಾದಂಥ ವಸ್ತುಗಳನ್ನು ಏನು ಮಾಡ್ತದೆ ಹೊರಗೆ ಬಿಡ್ತೈತೆ. ಹಾಗಾಗಿ ಇದಕ್ಕೆ ಅರೆಪಾರದರ್ಶಕ ಅಂತ ಕೂಡ ಕರೀತಾರೆ. ಕೋಶ ಕೇಂದ್ರ ಜೀವಕೋಶದ ಮುಖ್ಯವಾದ ಅಂಗ. ಈ ರೀತಿ ಕೋಶ ಪೊರೆ ಇದೆ ಅಂದರೆ ಸುತ್ತದಲ್ಲಿ ಇರ್ತೈತಿ, ಇಲ್ಲಿ ಕೋಶ ಕೇಂದ್ರ ಇರ್ತೈತೆ. ಇದು ಜೀವಕೋಶದಲ್ಲಿ ಅತಿ ಮುಖ್ಯವಾದಂಥ ಅಂಶವಾಗಿರ್ತೈತೆ. ಕ್ರೋಮ್ಯಾಟಿನ್ ಎಂಬ ತಂತುರೂಪಿ ವಸ್ತು ಇಲ್ಲಿ ಕಂಡುಬರ್ತೈತೆ. ಇದರಲ್ಲಿ ಕೋಶ ಕೇಂದ್ರದಲ್ಲಿ ಕ್ರೋಮ್ಯಾಟಿನ್ ಕಂಡುಬರ್ತೈತೆ. ಈಗ ಅಂತರ್ಪ್ರದ್ರವ್ಯ ಜಾಲಕ ಕೋಶದ್ರವದ ಆಂತರಿಕ ಒಂದು ಪೊರೆಗಳ ವ್ಯೂಹ ಜಾಳಿಗೆ ರೂಪದಲ್ಲಿರುತ್ತದೆ. ಕೋಶದ್ರವದ ಆಂತರಿಕ ಪೊರೆಗಳ ವ್ಯೂಹ ಒಂದು ಜಾಳಿಗೆ ರೂಪದಲ್ಲಿರುತ್ತದೆ. ಈ ಜಾಳಿಗೆಯ ಮೇಲೆ ಏನಿರ್ತವೆ ಮೈಕ್ರೋಸೋಮ್ ಮತ್ತು ರೈಬೋಸೋಮ್ಗಳು ಇರ್ತವೆ. ಕೋಶದ್ರವದ ಆಂತರಿಕ ಪೊರೆಗಳ ವ್ಯೂಹ ಜಾಳಿಗೆ ರೂಪದಲ್ಲಿರ್ತೈತೆ. ಈ ಜಾಳಿಗೆಯ ಮೇಲೆ ಏನಿರ್ತೈತೆ ಮೈಕ್ರೋಸೋಮ್ ಮತ್ತು ರೈಬೋಸೋಮ್ ಇರ್ತವೆ, ಎಲ್ಲ ಕಣದಲ್ಲಿವೆ. ಅದರಿಂದ ಇವು ಒರಟಾಗಿ ಕಾಣ್ತವೆ. ಈ ಕಣದಲ್ಲಿ RNA ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಹೆಚ್ಚಾಗಿರ್ತೈತೆ. ಇದು ಪ್ರೋಟೀನಿನ ಸಂಯೋಜನೆಗೆ ಏನು ಮಾಡ್ತದೆ, ಸಹಾಯಕ ಮಾಡಿಕೊಡ್ತದೆ. ಈಗ ಸೆಂಟ್ರೋಸೋಮ್ಸ್ ಇದೇನಿರ್ತದೆ ತ್ರಿಭುಜಾಕಾರದಲ್ಲಿರ್ತದೆ. ಇದರ ಕೆಲಸ ಏನಂತಂದರೆ ಕೋಶ ವಿಭಜನೆ ಮಾಡುವುದಾಗಿರ್ತೈತಿ. ಏನಾಗಿರ್ತೈತೆ ಸೆಂಟ್ರೋಸೋಮ್ನ ಕೆಲಸ ತ್ರಿಭುಜಾಕಾರದಲ್ಲಿರ್ತೈತೆ. ಇದ್ರ ಕೆಲಸ ಏನಂದರೆ ಕೋಶ ವಿಭಜನೆ. ಇದರ ಮಧ್ಯಭಾಗದಲ್ಲಿ ಏನಿರ್ತದೆ ಸೆಂಟ್ರಿಯಲ್ಗಳೆಂಬ 2 ಗಾಢ ಬಣ್ಣದ ಹರಳುಗಳು ಕಂಡುಬರ್ತವೆ. ಈಗ ಮೈಟೋಕಾಂಡ್ರಿಯಾ, ಇವುಗಳಲ್ಲಿ ಉಸಿರಾಟ ನಡೆದಾಗ ಬಿಡುಗಡೆಯಾದಂತಹ ಶಕ್ತಿಗೆ ಏನಂತೇವೆ ATP ಅಂತ ಕರಿತೀವಿ.
ಎಡಿನೋಸಿನ್ ಟ್ರೈಫಾಸ್ಫೇಟ್ ಎಂಬ ಅಣುವಿನಲ್ಲಿ ಏನಾಗ್ತದೆ ATP ಮೈಟೊಕಾಂಡ್ರಿಯ ಸಂಗ್ರಹವಾಗಿರ್ತೈತೆ. ಈ ATP ಪ್ರೋಟೀನ್ಗಳ ಸಂಯೋಜನೆಯಿಂದ ಸ್ನಾಯುಗಳಿಗೆ ಬೇಡದಂತಹ ಉತ್ಸಾಹವನ್ನು ಏನು ಮಾಡ್ತದೆ, ಇದು ಒದಗಿಸ್ತದೆ. ಇದನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಇನ್ನು ಶಕ್ತಿ ಪ್ರೋಟೀನ್ಗೆ ಇದು ಮೈಟೊಕಾಂಡ್ರಿಯಕ್ಕೆ ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಕರಿತೀವಿ. ಈ ATPಯು ಪ್ರೋಟೀನ್ಗಳ ಸಂಯೋಜನೆಯಿಂದ ಸ್ನಾಯುಗಳಿಗೆ ಬೇಕಾದಂತಹ ಪ್ರೋತ್ಸಾಹವನ್ನು ಒದಗಿಸ್ತೈತೆ. ಇದನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ ಅಂತೇಳಿ ನೋಡಿದ್ದೀವಿ. ಇವಾಗ ರಸಧಾನ್ಯಗಳು ನಿರುಪಯುಕ್ತ ಆಹಾರ ಪದಾರ್ಥಗಳನ್ನು ಹೊರಹಾಕ್ತೈತಿ. ದೇಹಕ್ಕೆ ಬೇಡವಾದಂತಹ ನಿರುಪಯುಕ್ತ ಆಹಾರ ಪದಾರ್ಥಗಳನ್ನು ಏನು ಮಾಡ್ತದೆ, ರಸಧಾನ್ಯಗಳು ಹೊರಹಾಕ್ತವೆ. ಕೋಶದ್ರವ್ಯದ ನೀರು ಅನೇಕ ವಸ್ತುಗಳನ್ನು ದ್ರವಣ ರೂಪದಲ್ಲಿ ಹೊಂದಿದೆ. ನಿರುಪಯುಕ್ತ ಆಹಾರ ಪದಾರ್ಥಗಳನ್ನು ಏನು ಮಾಡ್ತದೆ, ಹೊರಹಾಕ್ತೈತೆ. ಕೋಶದ್ರವ್ಯದ ನೀರು ಏನಾಗ್ತೈತೆ ಮತ್ತು ಕೋಶದ್ರವದಲ್ಲಿರುವಂಥ ನೀರು ಮತ್ತು ಅನೇಕ ವಸ್ತುಗಳನ್ನು ದ್ರವಣ ರೂಪದಲ್ಲಿ ಏನು ಮಾಡ್ತದೆ, ಹೊಂದಿರ್ತದೆ ರಸಧಾನ್ಯ. ಪ್ರಾಣಿ ಕೋಶಗಳಲ್ಲಿ ಸಾಮಾನ್ಯವಾಗಿ ಏನಿರಲ್ಲ, ರಸಧಾನ್ಯ ಇರೋದಿಲ್ಲ. ಪ್ರಾಣಿ ಕೋಶದಲ್ಲಿ ರಸಧಾನ್ಯ ಕಂಡುಬರೋದಿಲ್ಲ, ಅಂದರೆ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರ್ತದೆ ಅಂತ ಅರ್ಥ ಇದು. ಈಗ ಶರ್ಕರ ಪಿಷ್ಟಗಳು ಇಂಗಾಲ, ಜಲಜನಕ, ಆಮ್ಲಜನಕವನ್ನು ಒಳಗೊಂಡಿದೆ. ಇದು ಸಾಮಾನ್ಯ ಸಕ್ಕರೆಗಳಾದಂತಹ ಗ್ಲುಕೋಸ್, ಫ್ರಕ್ಟೋಸ್, ಮೊನೊಸ್ಯಾಕರೈಡ್ಗಳು ಏನು ಮಾಡ್ತೀವಿ, ಮೊನೊಸ್ಯಾಕರೈಡ್ಗಳು ಅಂತೇಳಿ ಕರಿತೀವಿ. ಇಂಗಾಲ, ಜಲಜನಕ, ಆಮ್ಲಜನಕವನ್ನು ಒಳಗೊಂಡಿದೆ. ಸಾಮಾನ್ಯ ಸಕ್ಕರೆಗಳಾದಂತಹ ಗ್ಲುಕೋಸ್ ಮತ್ತು ಫ್ರಕ್ಟೋಸ್ಗಳನ್ನು ನಾವು ಏನೇನು ಕರಿತೀವಿ ಅಂದರೆ ಮಾನೋಸ್ಯಾಕರೈಡ್ಗಳಂತೇಳಿ ಕರಿತೀವಿ. ಮಾನೋಸ್ಯಾಕರೈಡ್ಗಳಂತೇಳಿ ಕರಿತೀವಿ. ಈಗ ಸಸಾರಜನಕಗಳು ಜೀವದ್ರವ್ಯದಲ್ಲಿ ಹೇರಳವಾಗಿ ಕಂಡುಬರ್ತವೆ. ಸಸಾರಜನಕಗಳು ಕ್ರೊಮ್ಯಾಟಿನ್ ಮತ್ತು ರೈಬೋಸೋಮ್ಗಳು ಸಸಾರಜನಕವನ್ನು ಹೊಂದಿವೆ. ಉಸಿರಾಟಕ್ಕೆ ಸಂಬಂಧಿಸಿದ ಅನೇಕ ಕಿಣ್ವಗಳು ಮೈಟೊಕಾಂಡ್ರಿಯಾದಲ್ಲಿ ಕಂಡುಬರ್ತವೆ. ಏನು ಮಾಡ್ತವೆ, ಮೈಟೊಕಾಂಡ್ರಿಯಾದಲ್ಲಿ ಕಂಡುಬರ್ತವೆ. ಸಸಾರಜನಕಗಳು ವಿವಿಧ ರೀತಿಯ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಸಸಾರಜನಕಗಳು ಏನಾಗಿದ್ದಾವೆ, ವಿವಿಧ ರೀತಿಯ ಒಂದು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. ಜೀವಕೋಶದಲ್ಲಿರುವ ನ್ಯೂಕ್ಲಿಯಂ ಆಮ್ಲಗಳಲ್ಲಿ ಜೀವಕೋಶದಲ್ಲಿ 2 ರೀತಿಯ ಅಮೈನೋ ಆಮ್ಲಗಳು ಕಂಡುಬರ್ತವೆ. ಅವು ಯಾವ್ಯಾವ ಅಂದರೆ DNA ಮತ್ತು RNA. DNA ಅಂದರೆ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಯರ್ ಆಮ್ಲ, RNA ಅಂದರೆ ರೈಬೋಸ್ ನ್ಯೂಕ್ಲಿಯರ್ ಆಮ್ಲ. ಎರಡು ಏನು ಮಾಡ್ತೇವೆ, ನ್ಯೂಕ್ಲಿಯಂ ಆಮ್ಲಗಳಲ್ಲಿ ಕಂಡುಬರ್ತವೆ. ಕೋಶ ಕೇಂದ್ರದಲ್ಲಿ ಏನು ಕಂಡುಬರ್ತೈತಿ, DNA ಏನು ಮಾಡ್ತೈತೆ, ಇದು ಮೈಟೊಕಾಂಡ್ರಿಯಾದಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಂಡುಬರ್ತೈತೆ. ಕೋಶ ಕೇಂದ್ರದಲ್ಲಿರುವಂತಹ DNAಯು ಮೈಟೊಕಾಂಡ್ರಿಯಾದಲ್ಲಿ ಏನು ಮಾಡ್ತೈತೆ, ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರ್ತೈತೆ. DNA ಮತ್ತು RNAಗಳು ನ್ಯೂಕ್ಲಿಯೋಟೈಡ್ಗಳಿಂದ ಮಾಡಲ್ಪಟ್ಟಿವೆ. DNA ಮತ್ತು RNAಗಳು ಎದರಿಂದ ಮಾಡಲ್ಪಟ್ಟಿವೆ ಅಂದರೆ ನ್ಯೂಕ್ಲಿಯೋಟೈಡ್ಗಳಿಂದ. ಅವು 3 ಭಾಗಗಳನ್ನು ಹೊಂದಿವೆ. ಅವು ಯಾವಂದರೆ ಒಂದು ಸಕ್ಕರೆ, ಇನ್ನೊಂದು ಫಾಸ್ಫರಿಕ್ ಆಮ್ಲ, ಇನ್ನೊಂದು ಸಾರಜನಕ DNA. ಈ ಸಾರಜನಕ DNAದಲ್ಲಿ ಮತ್ತು ಡಿಆಕ್ಸಿ ರೈಬೋಸ್ RNAದಲ್ಲಿ ರೈಬೋಸ್ ಸಕ್ಕರೆ ಇರ್ತೈತೆ. ನೋಡಿರಿ, DNAದಲ್ಲಿ ಏನಿರ್ತೈತೆ, ಡಿಆಕ್ಸಿ ರೈಬೋಸ್ ಇದ್ದರೆ, DNAದಲ್ಲಿ ಡಿಆಕ್ಸಿ ರೈಬೋಸ್ ಇದ್ದರೆ, RNAದಲ್ಲಿ ಏನಿದೆ, ರೈಬೋಸ್ ಸಕ್ಕರೆ ಇದೆ. DNA ಮತ್ತು RNA ನ್ಯೂಕ್ಲಿಯೋಟೈಡ್ಗಳಿಂದ ಮಾಡಲ್ಪಟ್ಟಿದೆ. ಅವು 3 ಭಾಗಗಳನ್ನು ಹೊಂದಿವೆ. ಅವು ಯಾವಂದರೆ ಸಕ್ಕರೆ, ಫಾಸ್ಫರಿಕ್ ಆಮ್ಲ ಮತ್ತು ಸಾರಜನಕ. DNAದಲ್ಲಿ ಏನು ಕಂಡುಬರ್ತದೆ ಅಂದರೆ ಡಿಆಕ್ಸಿ ರೈಬೋಸ್ ಕಂಡುಬರ್ತೈತೆ. RNAದಲ್ಲಿ ರೈಬೋಸ್ ಸಕ್ಕರೆ ಕಂಡುಬರ್ತೈತೆ. DNAದಲ್ಲಿ ಏನು ಕಂಡುಬರ್ತೈತೆ, ಅಡಿನಿನ್, ಗುವಾನಿನ್, ಸೈಟೋಸಿನ್, ಥೈಮಿನ್. DNAದಲ್ಲಿ ಏನು ಕಂಡುಬರ್ತೈತೆ, DNAದಲ್ಲಿ ಅಡಿನಿನ್, ಗುವಾಸಿನ್, ಸೈಟೋಸಿಸ್, ಥೈಮಿನ್ ಇಷ್ಟು ಕಂಡುಬರ್ತೈತೆ. DNAದಲ್ಲಿ ಕಂಡುಬರ್ತೈತೆ. RNAದಲ್ಲಿ ಏನು ಕಂಡುಬರ್ತಾಯಿದೆ, RNAದಲ್ಲಿ ಅಡಿನಿನ್ ಸೇಮ್ 2 ಕಡೆ ಬರ್ತೈತೆ. ಗುವಾನಿನ್ ಅದನ್ನು ಸೇಮ್, ಸೈಟೋಸಿನ್ ಅದನ್ನು ಸೇಮ್. ಅಲ್ಲಿ DNAದಲ್ಲಿ ಥೈಮಿನ್ ಕಂಡುಬಂದರೆ RNAದಲ್ಲಿ ಏನು ಕಂಡುಬರ್ತೈತೆ, ಯುರಾಸಿಲ್ ಕಂಡುಬರ್ತೈತೆ. DNAದಲ್ಲಿ ಮತ್ತು RNAದಲ್ಲಿ 4 ವಿಧದ ಬೇಸ್ಮೆಂಟ್ಗಳಿವೆ. ಅವು ಯಾವಂದರೆ ಬೇಸ್ಗಳಿವೆ, ಎಡಿನಿನ್, ಗುವಾನಿನ್, ಸೈಟೋಸಿನ್. ಇವು 3 ಇದ್ದಾವೆ. ಆದರೆ 3ರಲ್ಲಿ 3 ಸೇಮ್ ಇದ್ದಾವೆ, 1 ಬೇರೆ ಇದೆ. ಅದು ಯಾವಂದರೆ DNAದಲ್ಲಿ ಥೈಮಿನ್ ಇದ್ದರೆ RNAದಲ್ಲಿ ಏನಿದೆ, ಯುರಾಸಿಲ್ ಇದೆ. ಒಂದು ಕ್ರೊಮ್ಯಾಟಿನ್ ತಂತು, ಒಂದು ಕ್ರೋಮೋಜೋಮ್ ಆಗ್ತೈತಿ. ಒಂದು ಕ್ರೊಮ್ಯಾಟಿನ್ ತಂತು ಇದೆ ಅಂದರೆ ಅದು ಒಂದು ಏನಾಗ್ತೈತೆ, ಕ್ರೋಮೋಜೋಮ್ ಆಗ್ತೈತಿ. ಕ್ರೋಮೋಜೋಮ್ ಅಂದರೆ ಏನು ಅಂದರೆ ವರ್ಣತಂತು ಅಂತ ಕರಿತೀವಿ, ಅಥವಾ ವರ್ಣಕಾಯಿ ಅಂತ ಕೂಡ ಕರಿತೀವಿ.
ಮನುಷ್ಯರಲ್ಲಿ ಸುಮಾರು ಎಷ್ಟು ವರ್ಣತಂತುಗಳಿದ್ದಾವೆ ಅಂದರೆ 43 ವರ್ಣತಂತುಗಳಿದ್ದಾವೆ, 46 ವರ್ಣತಂತುಗಳಿದ್ದಾವೆ. ಹೌದು, ಜೊತೆ ಕೇಳಿದ್ರೆ 23 ಜೊತೆ, ಟೋಟಲ್ ಬಂದುಬಿಟ್ಟು 46 ಇದ್ದಾವೆ. ದೇಹದ ಕೋಶಗಳು ದ್ವಿಗುಣ ಸಂಖ್ಯೆಯ ಕ್ರೋಮೋಸೋಮ್ಗಳನ್ನು ಹೊಂದಿರ್ತವೆ. ಪೂಲೆ ಕ್ರೋಮೋಸೋಮ್ ಸೆಂಟ್ರೋಮಿಯರ್ ಎಂಬ ಒಂದು ಚಿಕ್ಕ ಕಾರ್ಯವನ್ನು ಹೊಂದಿದೆ. ಪೂಲೆ ಎನ್ನುವಂಥ ಕ್ರೋಮೋಸೋಮು ಸೆಂಟ್ರೋಮಿಯರ್ ಎಂಬ ಒಂದು ಏನಾಗಿದೆ ಚಿಕ್ಕ ಕಾರ್ಯವನ್ನು ಹೊಂದಿದೆ. ಇದು ಕೋಶ ವಿಭಜನೆಯ ಸಮಯದಲ್ಲಿ ಕ್ರೋಮೋಸೋಮ್ಗಳ ಚಲನೆಯಲ್ಲಿ ಪಾಲ್ಗೊಳ್ತೈತೆ. ಹೆಣ್ಣು ಮಕ್ಕಳಲ್ಲಿ ಏನಿರ್ತೈತೆ XX ಇರ್ತೈತೆ, ಗಂಡು ಮಕ್ಕಳಲ್ಲಿ XY ಇರ್ತೈತೆ. ಹೆಣ್ಣು ಮಕ್ಕಳಲ್ಲಿ XX ಇದ್ದರೆ, ಗಂಡು ಮಕ್ಕಳಲ್ಲಿ XY ಕ್ರೋಮೋಸೋಮ್ಗಳು. XX ಸೇರಿದರೆ ಹೆಣ್ಣಾಗ್ತೈತೆ, XY ಸೇರಿದರೆ ಗಂಡು ಮಗು ಆಗ್ತೈತೆ. ಲಿಂಗ ನಿರ್ಧಾರ ಆಗೋದು ಯಾರಿಂದ ಅಂದರೆ ಅದು ತಂದೆಯಿಂದ. ಈಗ ಕೋಶ ವಿಭಜನೆ. ಕೋಶ ವಿಭಜನೆಯಲ್ಲಿ ಮುಖ್ಯವಾಗಿ 2 ಪ್ರಕಾರ ನೋಡ್ತೀವಿ ನಾವು. ಒಂದು ಮೈಟೋಸಿಸ್, ಇನ್ನೊಂದು ಮಿಯಾಸಿಸ್. ಮೈಟೋಸಿಸ್ ಇದರಲ್ಲಿ ಪ್ರೋಪೇನ್, ಮೆಟಾಫೇಸ್, ಅನಾಫೇಸ್, ಟೆಲೋಫೇಸ್ ಎಂಬ 4 ಹಂತಗಳು ಕಂಡುಬರ್ತವೆ. ಪ್ರೋಪೇನಲ್ಲಿ ಮೈಟೋಸಿಸ್ನಲ್ಲಿ ಒಂದು ಪ್ರೋಪೇಸ್, ಮೆಟಾಫೇಸ್, ಅನಾಫೇಸ್, ಟೆಲೋಫೋಸ್ ಎಂಬ 4 ಹಂತಗಳು ಕಂಡುಬರ್ತವೆ. ಒಂದು ಮಿಯೋಸಿಸ್ನಲ್ಲಿ ಲೈಂಗಿಕ ವಂಶಾಭಿವೃದ್ಧಿಯ ಸಮಯದಲ್ಲಿ ಗಂಡು ಲಿಂಗ ಕೋಶವು ಹೆಣ್ಣು ಲಿಂಗ ಕೋಶದೊಡನೆ ಕೂಡಿಕೊಂಡು, ನೋಡಲಿ ಮಿಯೋಸಿಸ್ನಲ್ಲಿ ಏನಾಗುತ್ತಂದರೆ ಲೈಂಗಿಕ ವಂಶಾಭಿವೃದ್ಧಿ ಮಾಡಬೇಕಂದ್ರೆ ಗಂಡು ಲಿಂಗಕೋಶ ಏನು ಮಾಡ್ತದೆ, ಯೂರ್ಯಾಣು ಹೆಣ್ಣು ಒಂದು ಲಿಂಗಕೋಶದಲ್ಲಿ ಅಂಡಾಣುಕೊಂದಿಗೆ ಸೇರಿ ಯುಗ್ಮಜ, ಅದಕ್ಕೆ ಜೈಗೋಟ್ ಅಂತ ಕರಿತೀವಿ, ಉಂಟಾಗ್ತೈತಿ. ಅದು ಎದಕ್ಕೂ ಸಹಾಯ ಆಗ್ತಂದರೆ ಹೊಸ ಜೀವಿ ಬೆಳಿಲಿಕ್ಕೆ ಏನಾಗ್ತೈತಿ, ಇದು ಜೈಗೋಟು ಸಹಾಯ ಮಾಡ್ತೈತಿ. ಜೈಗೋಟ್ ಅಥವಾ ಯುಗ್ಮವು ಪಿತೃಕೋಶಗಳಲ್ಲಿರುವುದರ 2 ಪಟ್ಟು ಕ್ರೋಮೋಸೋಮ್ಗಳನ್ನು ಏನು ಮಾಡ್ತದೆ, ಪಡಿತದೆ. ತಂದೆ ಹತ್ರ ಇರುವಂಥ 2 ಪಟ್ಟು ಕ್ರೋಮೋಸೋಮ್ಗಳನ್ನು ಪಡ್ಕೊಳ್ತೈತೆ. ಗಂಡು ವೀರ್ಯಾಣು ಮತ್ತು ಹೆಣ್ಣು ಲಿಂಗಾಣವು ಪ್ರತಿಯೊಂದು 46 ಕ್ರೋಮೋಸೋಮ್ಗಳನ್ನು ಹೊಂದಿದರೆ ಯುಗ್ಮದಿಂದ ಬೆಳೆಯುವ ಮಗುವು ಏನಾಗ್ತೈತೆ, 92 ಜೀವಕೋಶಗಳನ್ನು ಹೊಂದಿರ್ತದೆ. ಅಂದರೆ 46 ಜೊತೆ ಹೊಂದಿರ್ತೈತೆ, ಕ್ರೋಮೋಸೋಮ್ಗಳನ್ನು ಹೊಂದಿರ್ತೈತೆ. ಆದರೆ ಆ ಸಂಖ್ಯೆಯ ಪ್ರತಿ ತಲೆಮಾರಿನಲ್ಲಿ ಏನಾಗಿದ್ರೆ ಸಂಭವಿಸೋದಿಲ್ಲ, ಪ್ರತಿಯೊಂದು ತಲೆಮಾರಿನಲ್ಲಿ ಬರ್ತದೆ ಅಂತಲ್ಲ. ಅದು ಎಲ್ಲ ಮನುಷ್ಯರು 46 ಕ್ರೋಮೋಸೋಮ್ಗಳನ್ನು ಮಾತ್ರ ಪಡೆದಿರ್ತಾರೆ. ಏಕೆಂದರೆ ವೀರ್ಯಾಣು ಮತ್ತು ಅಂಡ ಉತ್ಪತ್ತಿಯಾದಂಥ ಮಿಯೋಸಿಸ್ ಎಂದು ಕರೆಯಲ್ಪಡುವ ಕೋಶ ವಿಭಜನೆಯಿಂದ ಕ್ರೋಮೋಸೋಮ್ಗಳ ಸಂಖ್ಯೆ ಏನಾಗಿದೆ, ಅರ್ಧಕ್ಕೆ ಇಳಿಸಲ್ಪಟ್ಟಿದೆ. ಅದರಿಂದ ಮಿಯೋಸಿಸನ್ನು ನಾವು ಏನಂತೀವಿ ಅಂದರೆ ಸಂಖ್ಯಾ ಕ್ಷೀಣ ವಿಭಜನೆ ಅಂಥೇಳಿ ಕರಿತೀವಿ. ಇಷ್ಟೇನಾಯಿತು ಜೀವಕೋಶದ ಬಗ್ಗೆ ತಿಳ್ಕೊಂಡಿವಿ, ಅದರಲ್ಲಿರುವಂಥದ್ದು. ಇದು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಟಿಶ್ಯೂಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ, ಯಾಕೆಂದರೆ ಇದು ಬೇರೆ ಕಂಟೆಂಟ್ ಆಗ್ತೈತೆ. ಅದಕ್ಕೆ ಇಷ್ಟೇನು ಮಾಡೇನು, ಜೀವಕೋಶ ಅಂದರೆ ಏನು, ಜೀವಕೋಶದಲ್ಲಿ ಯಾವ ಭಾಗಗಳು ಬರ್ತವೆ, ಇದು ಎಲ್ಲರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.